ಕೇರಳದ ಶ್ರೀನಗರಕ್ಕೆ ರಾತ್ರಿ ವೇಳೆ ಶಾಸಕ ಪ್ರೀತಂಗೌಡ ಭೇಟಿ ನೀಡಿ ತಮಗೆ ಮತ ಹಾಕುವಂತೆ ಪರೋಕ್ಷವಾಗಿ ಜನರಿಗೆ ಬೆದರಿಕೆ ಹಾಕಿದ್ದಾರೆ. ಮುಸ್ಲಿಮರು ಹೆಚ್ಚಿರುವಂತಹ ಶ್ರೀನಗರ ಬಡಾವಣೆಯಲ್ಲಿ ಸ್ಥಳೀಯರನ್ನ ಉದ್ದೇಶಿಸಿ ಶಾಸಕ ಪ್ರೀತಂಗೌಡ ಭಾಷಣ ಮಾಡುವ ವೇಳೆ ಯಾರು ಕೆಲಸ ಮಾಡಿರ್ತಾರೋ ಅವರಿಗೆ ನೀವು ಓಟ್ ಹಾಕಬೇಕು, ಬಾಯಲ್ಲಿ ಅಣ್ಣ ಅಂತ ಹೇಳಿ ಕೊನೆಗೆ ನಾವು ಬಿಜೆಪಿಗೆ ಓಟ್ ಹಾಕಲ್ಲ ಅಂತ ಹೇಳಿದ್ರಿ ಕೆಲಸ ಮಾಡಿರೋರಿಗೆ ಉಳಿಯುತ್ತೆ ಅಲ್ವಾ? ನೀವು ಬೆಳಿಗ್ಗೆಯಿಂದಲೂ ಕೂಲಿಗೆ ಹೋಗೋರು ಅಂತೀರಾ, ಸಂಜೆ ಕೂಲಿ ಕೊಡದೆ ಇದ್ರೆ ಏನ್ ಮಾಡ್ತೀರಾ? ನೀವು ಸುಮ್ಮನೆ ಬಿಡ್ತೀರಾ? ನಾನು ಇಲ್ಲಿ ಕೆಲಸ ಮಾಡಿರ್ತೀನಿ, ಕೂಲಿ ಮಾಡಿರ್ತೀನಿ, ಓಟ್ ಕೇಳ್ತೀನಿ, ನೀವು ನನಗೆ ಓಟ್ ಹಾಕದೆ ನಾನು ಕಾಂಗ್ರೆಸ್ ಬಿಜೆಪಿ ಮತ್ ಡಾಲಾರೇ ಅಂದ್ರೆ ಕೇಳ್ಕೊಂಡು ಸುಮ್ಮನಿರೋದಕ್ಕಾಗುತ್ತಾ? ನಾನು ಬಿಡಿಸಿ ಹೇಳ್ತಾ ಇದ್ದೀನಿ, ಚಿಕ್ಕ ಮಕ್ಕಳಿಗೂ ಕೂಡ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಇರೋರೆಲ್ಲರೂ ಕೂಡ ದೊಡ್ಡವರು, ಓಟ್ ಹಾಕೋರು. ನಾನು ಮನಸ್ಸು ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಮುಸಲ್ಮಾನ್ ಸಹೋದರರನ್ನ ನಮ್ಮ ಸಹೋದರರ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಕಾಣ್ತಾ ಇದ್ದೀನಿ, ಮುಂದೆನೂ ಕೂಡ ಕಾಣ್ತೀನಿ. ಆದ್ರೆ ನಾನು ಕೆಲಸ ಮಾಡಿದ ಸಂದರ್ಭದಲ್ಲಿ ನೀವೇನಾದ್ರೂ ಸಹಾಯ ಮಾಡಿಲ್ಲ ಅಂದ್ರೆ ಇವರಿಗೆ ಎಷ್ಟು ಕೆಲಸ ಮಾಡಿದ್ರೆ ಇಷ್ಟೇ ನಮ್ಮ ಹಣೆ ಬರಹ ಬದಲಾಗಲ್ಲ ಅಂತ ಹೇಳಿ ಈ ಕಡೆ ತಿರುಗು ನೋಡಬಾರ್ದು ಅನ್ನುವ ತೀರ್ಮಾನಕ್ಕೆ ಬರ್ತೀನಿ. ಆ ತೀರ್ಮಾನಕ್ಕೆ ಬರದೇ ಇರುವ ರೀತಿ ನೀವುಗಳು ನೋಡ್ಕೋಬೇಕು, ಅದು ನಿಮ್ಮ ಜವಾಬ್ದಾರಿ. ನೀವೇನಾದ್ರೂ ಕೈ ಕೊಟ್ರೆ ನಾನು ಕೈಕಾಲು ಕೊಡ್ತೀನಿ, ಏಟಿಗೆ ಸಿಗೋದಿಲ್ಲ, ಅರ್ಥ ಆಗ್ತಾ ಇದೆಯಾ ಎಂದು ಬೆದರಿಸಿದ್ರು. ಅಲ್ಲದೆ ರಸ್ತೆ, ಚರಂಡಿ, ನೀರು ಕೊಡ್ತೀನಿ, ನನ್ನ ಧರ್ಮ ಅದು, ಒಬ್ಬ ಶಾಸಕನಾಗಿ ಮಾಡಬೇಕು, ಮಾಡ್ತೀನಿ. ಇನ್ನುಳಿದಂತಹ ಯಾವುದೇ ಕೆಲಸ ವೈಯಕ್ತಿಕವಾಗಿ ಮಾಡೋದಿಕ್ಕೆ ಆಗಲ್ಲ, ಇದರಲ್ಲಿ ಯಾವುದೇ ಮುಲಾಜಿಲ್ಲ. ಇವತ್ತೇ ನೀವೆಲ್ಲ ಸೇರಿ ತೀರ್ಮಾನ ಮಾಡ್ಕೊಳ್ಳಿ, ಶಾಸಕರಿಗೆ 1,500 ಓಟು ಕೊಡ್ತೀನಿ ಅಂದ್ರೆ ಇಲ್ಲಿಂದ ಹೊರಡ್ತೀನಿ, ಇಲ್ಲ 10 ನಿಮಿಷ ಚರ್ಚೆ ಮಾಡ್ಕೊಳ್ಳಿ. ನಾನು MLA ಆಗಿರೋದು 4 ವರ್ಷ, 4 ವರ್ಷದಲ್ಲಿ ನಿಮಗೆ ಎಲ್ಲಾನು ರೆಡಿ ಮಾಡ್ತಾ ಇದ್ದೀನಿ. UJD ಮಾಡ್ಬೇಕಾ ಬೇಡವೋ ಅಂತ ಕೇಳಕ್ ಬಂದಿದ್ದೀನಿ ಎಂದು ಓಟ್ ಹಾಕದಿದ್ರೆ UJD ಕಾಮಗಾರಿ ಮಾಡಲ್ಲ ಅಂತ ನೇರವಾಗಿ ಶಾಸಕ ಪ್ರೀತಂಗೌಡ ಹೇಳಿದ್ದಾರೆ. ಅವ್ರಿಗೆ ಓಟ್ ಹಾಕ್ಬೇಕು, ಬಾಯಲ್ಲಿ ಅಣ್ಣ ಅಂತ ಹೇಳಿ ಕೊನೆಗೆ ಓಟ್ ಹಾಕ್ಬೇಕಾದ್ರೆ ನಾವು ಬಿಜೆಪಿ ಓಟ್ ಹಾಕಲ್ಲ ಅಂತ ಹೇಳಿದ್ರೆ ಕೆಲಸ ಮಾಡಿರೋರ್ಗೆ ಉರ್ಕೊಳ್ಳುತ್ತೆ, ಉರಿ ಎತ್ತುತ್ತೆ. ಏನ್ ಹೇಳಿ, ಹೌದಾ ಅಲ್ವಾ? ನೀವು ಬೆಳಗ್ಗೆಯಿಂದ ನಾವು ಕೂಲಿಗೆ ಹೋಗೋರು ಅಂತೀರಿ, ನೀನ್ ಕೂಲಿಗೆ ಹೋದಾಗ ಸಂಜೆ ದುಡ್ಡು ಕೊಡದವ್ರು ಬಿಡ್ತೀನವ ನೀನು? ದುಡ್ಡು ಕೊಡು ಅಂತೀಯ. ನಾನು ಇಲ್ಲಿ ಕೆಲಸ ಮಾಡಿರ್ತೀನಿ, ಕೂಲಿ ಮಾಡಿರ್ತೀನಿ, ನನಗ್ ಬಂದು ಓಟ್ ಕೇಳ್ತೀನಿ, ನೀವು ಓಟ್ ಹಾಕ್ದೆ ನನ್ನ ಕಾಂಗ್ರೆಸ್ ಬಿಜೆಪಿ ಮಡ್ಡಾಲವ್ರೆ ಅಂದ್ರೆ ನಾನು ಕೇಳ್ಕೊಂಡು ಸುಮ್ಮನಿರ್ಲಾ? ಹೌದಾ ಅಲ್ವಾ? ಹಂಗಾಗಿ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ, ಚಿಕ್ಕ ಮಕ್ಳಿಗೂ ಅರ್ಥ ಆಗ್ಬೇಕು ಅಂತ. ನೀವು ಇರೋರೆಲ್ಲರೂ ದೊಡ್ಡವರು ಓಟ್ ಹಾಕೋರು, ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ. ನಾನು ಮನಸ್ಪೂರ್ವಕವಾಗಿ ನಮ್ಮ ಮುಸಲ್ಮಾನ್ ಸಹೋದರನ್ನ ನಮ್ಮ ಸಹೋದರರ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಕಾಣ್ತಾ ಇದ್ದೀನಿ, ಮುಂದೆನೂ ಕಾಣ್ತೀನಿ. ಆದ್ರೆ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ನೀವೇನಾದ್ರೂ ನಮಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಇವ್ರಿಗೆ ಎಷ್ಟು ಕೆಲಸ ಮಾಡಿದ್ರು ಇಷ್ಟೇಪ್ಪ, ನಮ್ಮ ಮನೆ ಬರ ಬದಲಾಗಲ್ಲ ಅಂತ ಹೇಳಿ ಈ ಕಡೆ ತಿರುಗಿ ನೋಡಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಡ್ತೀವಿ. ಆ ತೀರ್ಮಾನಕ್ಕೆ ಬರ್ದೇ ಇರೋ ತರ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ. 3 ಸಲ ನನಗೆ ಕೈ ಕೊಟ್ಟಿದ್ದೀರಿ, ನಾನು MLA ಚುನಾವಣೆಯಲ್ಲಿ ಓಟ್ ಹಾಕಿಲ್ಲ, ಕೌನ್ಸಿಲರ್ ಚುನಾವಣೆಯಲ್ಲಿ ಓಟ್ ಹಾಕಿಲ್ಲ, MP ಚುನಾವಣೆಯಲ್ಲಿ ಓಟ್ ಹಾಕಿಲ್ಲ. ಈಗ ಮತ್ತೆ 5 ವರ್ಷ ಆದ್ಮೇಲೆ ನನ್ನ ಚುನಾವಣೆ ಬರುತ್ತೆ 6 ತಿಂಗಳಿಗೆ. ಆ ಸಂದರ್ಭದಲ್ಲೂ ನೀವೇನಾದ್ರೂ ಕೈ ಕೊಟ್ರೆ ನಾನು ಕೈಯು ಕೊಡ್ತೀನಿ, ಕಾಲು ಕೊಡ್ತೀನಿ, ಏಟಿಗೆ ಸಿಗೋದಿಲ್ಲ. ಅರ್ಥ ಆಗ್ತಿದ್ಯಾ? ನನ್ನ ಮನೆಗೆ ಬಂದ್ರೆ ಕಾಫಿ ಕೊಡಿಸ್ ಕಳಿಸ್ತೀನಿ, ಯಾವ ಕೆಲಸನೂ ಮಾಡ್ಕೊಡೋದಿಲ್ಲ. ನೇರ ಹೇಳ್ತಾ ಇದ್ದೀನಿ. ರಸ್ತೆ, ಚರಂಡಿ, ನೀರು ಕೊಡ್ತೀನಿ, ನನ್ನ ಧರ್ಮ ಅದು, ಒಬ್ಬ ಶಾಸಕನಾಗಿ ಮಾಡ್ಬೇಕು, ಅದನ್ನ ಮಾಡ್ತೀನಿ. ಇನ್ನು ಉಳಿದಂತ ಯಾವುದೋ ಕೆಲಸ ವೈಯಕ್ತಿಕವಾಗಿ ನಾನು ಮಾಡೋ ಅಂತದ್ದಕ್ಕೆ ಆಗೋದಿಲ್ಲ. ಇದ್ರಲ್ಲಿ ಯಾವುದೇ ಮುಲಾಜಿಲ್ಲ ಅಣ್ಣ. ಇವತ್ತು ತೀರ್ಮಾನ ಮಾಡ್ಕೊಳ್ಳಿ ನೀವೆಲ್ಲರೂ ಸೇರಿ, ಇಲ್ಲ ಶಾಸಕರಿಗೆ 1,500 ಓಟ್ ಕೊಡ್ತೀವಿ ಅಂತೇಳಿ ನಾನು ಇಲ್ಲಿಂದ ಹೊರಡ್ತೀನಿ. ಇನ್ನೂ 10 ನಿಮಿಷ ನೀವು ಚರ್ಚೆ ಮಾಡ್ಕೊಳ್ಳಿ, ಬಂದು ಮಾಡ್ಕೊಳ್ಳಿ. ಯಾರೋ ದಳದವ್ರು ಬರ್ತಾರೆ, ಕಾಂಗ್ರೆಸ್ ಅವ್ರು ಬರ್ತಾರೆ ಅಂತ ಅವ್ರು ಬಂದಾಗೆಲ್ಲ ಅವ್ರ ಹಿಂದೆ ಸುಮ್ಮನೆ ಬಂದಿದ್ವಿ, ಅವ್ರ ಜೊತೆ ಒಂದು ಪ್ರೊಸೆಷನ್ ಹೋದ್ವಿ, ಬಂದ್ರು, ಅವ್ರ ಹಿಂದೆ ಹೋಗಿ ಓಟ್ ಕೇಳ್ಕೊ ಬಂದ್ವಿ ಅಂತೇಳಿ ಹೇಳ್ಬಿಟ್ರೆ ನನಗೂ ಜನ ಇರ್ತಾರೆ ಇಲ್ಲಿರೋಂಥವ್ರು. ಯಾರು ಬಂದಾಗ ಏರಿಯಾಗೆ ಬಂದು ಅವ್ರಿಗೆ ಮಾಡ್ಬೇಡಿ, ನಾನು ಇದೆಲ್ಲ ಮಾಡ್ಕೊಡ್ತೀನಿ ಅಂತಾರೆ. ಮಾಡ್ಕೊಡ್ತೀನಿ ಅಂತ ಹೇಳೋರ್ ಮನೆಯಲ್ಲಿ 3 ಸಲ ಮುಖ್ಯಮಂತ್ರಿ ಆಗಿದ್ರು. ಏನ್ ಹೇಳಿ, 3 ಸಲ. ದೊಡ್ಡಗೌಡರು 1 ಸಲ ಮುಖ್ಯಮಂತ್ರಿ ಆಗಿದ್ರು, ಕುಮಾರಣ್ಣ 2 ಸಲ ಮುಖ್ಯಮಂತ್ರಿ ಆಗಿದ್ರು, ರೇವಣ್ಣ ಅವ್ರು 4 ಸಲ ಮಂತ್ರಿ ಆಗಿದ್ರು. ಯಾವತ್ತಾರು ಶ್ರೀನಗರಕ್ಕೆ ಬಂದವ್ರ ನೋಡಿದಿರ ಅವ್ರ ಮುಖನ? ಈಗ ಬರ್ತಾರೆ ರೆಡಿಯಾಗಿ, ಬಂದಾಗ ಏನ್ ಹೇಳ್ಬೇಕು ಅದನ್ನ ಹೇಳ್ಬಿಟ್ಟು ಕಳ್ಸಕ್ ಯೋಚನೆ ಮಾಡ್ಕೊಂಡಿರಿ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ನಾನು MLA ಆಗಿರೋದು ಬರೀ 4 ವರ್ಷ. 4 ವರ್ಷದಲ್ಲಿ ನಿಮಗೆ ಎಲ್ಲದನ್ನು ರೆಡಿ ಮಾಡಿದ್ದೀನಿ, ಇದನ್ನ ಮಾಡ್ಬೇಕೋ ಬೇಡೋ ಅಂತ ಕೇಳಕ್ ಬಂದಿದ್ದೀನಿ. ಅವ್ರು ಬರೋದು ನಾನು ಮಾಡ್ತೀನಿ ಅಂತ. ಏನ್ ಮಾಡ್ತಿದ್ರು ಇಲ್ಲಿ ತನಕ? 40 ವರ್ಷ ಪ್ರಧಾನಮಂತ್ರಿ ಆದವರು, 3 ಸಲ ಮುಖ್ಯಮಂತ್ರಿ ಆಗಿರೋಂಥವ್ರು, 4 ಸಲ ಮಂತ್ರಿ ಆಗಿದ್ದವರು. ಈಗ ಬಂದಂತ ಸಂದರ್ಭದಲ್ಲಿ ಅವ್ರು ಬಂದಾಗ ಅದ್ ಮಾಡ್ಕೊಡ್ತಾರೆ, ಇದ್ ಮಾಡ್ಕೊಡ್ತಾರೆ ಅಂದ್ರೆ ಅವ್ರಿಗೆ ಯಾವ ಅಧಿಕಾರನೂ ಇಲ್ಲ.
ಶಾಸಕ ನಾನು, ಮುನ್ಸಿಪಾಲಿಟಿ ಅಧ್ಯಕ್ಷ ಮೋಹನಣ್ಣ, ಮುಖ್ಯಮಂತ್ರಿ ಬೊಮ್ಮಾಯಿ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ